ಕಲಬುರಗಿಯಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಡೂರು ಗ್ರಾಮ ಪಂಚಾಯಿತಿ ದುರ್ಗಾನಗರದ ಯುವತಿಯನ್ನ ಭೋವಿವಡ್ರ ಸಮಾಜದ ವತಿಯಿಂದ ದಲಿತ ಯುವತಿಯನ್ನ ಅತ್ಯಾಚಾರ ಮಾಡಿರುವ ಕಾಮುಕರನ್ನ ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿದರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದುರ್ಗಾನಗರದ ಭೋವಿವಡ್ರ ಸಮಾಜದ ದಲಿತ ಯುವತಿಯನ್ನ ಅಲಾಫಾ ಎನ್ನುವ ವ್ಯಕ್ತಿ ಆತನ ಸ್ನೇಹಿತರು ಸೇರಿ ಯುವತಿಯನ್ನ ಅಪಹರಿಸಿಕೊಂಡು ರಂಗನಪಲ್ಕೆ ಅನ್ನುವ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಎಸಗಿದ ವಿಷಯವನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಈ ಕಾಮುಕರನ್ನ ಸರ್ಕಾರ ಗಲ್ಲಿಗೇರಿಸಬೇಕು ಅಥವಾ ನಡು ರಸ್ತೆಯಲ್ಲಿ ತಂದು ಗುಂಡು ಇಟ್ಟುಕೊಳ್ಳಬೇಕು. ಉದಾಹರಣೆಗಾಗಿ ಹಿಂದೆ ತೆಲಂಗಾಣ ಸರ್ಕಾರದಲ್ಲಿ ಅತ್ಯಾಚಾರ ಎಸಗಿದ ಕಾಮುಕರನ್ನ ಯಾವತ್ತವರ ಗುಂಡಿಟ್ಟುಕೊಂಡರೋ ಅದೇ ತರದಲ್ಲಿ ಇಲ್ಲಿನ ಸರ್ಕಾರ ಅತ್ಯಾಚಾರ ಎಸಗಿದ ಕಾಮುಕರನ್ನ ಗುಂಡಿಟ್ಟು ಕೊಲ್ಲಬೇಕು. ಅಲ್ತಾಫ್ ಎನ್ನುವ ವ್ಯಕ್ತಿಯು ತನ್ನ ಸ್ನೇಹಿತರ ಜೊತೆಗೂಡಿ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾನೆ. ರಾಜ್ಯ ಸರ್ಕಾರ ಅನ್ಯಾಯಕ್ಕೆ ಒಳಗಾದ ಕುಟುಂಬಕ್ಕೆ ನೀವೇನಾದರೂ ನ್ಯಾಯ ದೊರಕಿಸಿಕೊಡಬೇಕಾದರೆ ಆ ಕಾಮುಕರನ್ನ ಗಲ್ಲಿಗೇರಿಸಬೇಕು ಅಥವಾ ಗುಂಡಿಟ್ಟು ಕೊಂದಾಗ ಮಾತ್ರ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಟ್ಟಂತೆ ಆಗುತ್ತದೆ. ಅದೇ ರೀತಿ ಸರ್ಕಾರ ಈ ಕೆಲಸ ಮಾಡಿಲ್ಲ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಇಂತಹ ಕಾಮುಕರು ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಬೆಳೆಯುತ್ತಾರೆ. ತಿಪ್ಪಣ್ಣ ಒಡೆಯರಾಜ್ ಅವರು ಮಾತನಾಡಿದರು. ಇದೇ ಜಿಲ್ಲಾ ಭೋವಿವಡ್ರ ಸಮಾಜದ ಜಿಲ್ಲಾಧ್ಯಕ್ಷರಾದ ಗುಂಡಪ್ಪ ಸಾಳುಂಕೆ ನೇತೃತ್ವದಲ್ಲಿ ಪತ್ರಿಕಾ ಪ್ರಕಟಣೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭೋವಿ ಸಮಾಜ ನೌಕರ ಸಂಘದ ಮಾಜಿ ಅಧ್ಯಕ್ಷರಾದ ಸಿದ್ದರಾಮ ದಂಡಗುಲ್ಕರ್, ನಗರಾಧ್ಯಕ್ಷರಾದ ಸಂಜು ಮಂಜುಳಕರ್, ಸಮಾಜದ ಯುವ ಮುಖಂಡರಾದ ರಾಘವೇಂದ್ರ ಲಸ್ಕರೆ, ಕೃಷ್ಣ ಕುಶಲಕರ್, ಸುರೇಶ್ ಕುಶಲಕರ್, ಅರ್ಜುನ್ ಚೊಕ್ಲೆ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ರಾಜ್ಯದಲ್ಲಿ ಭೋವಿವಡ್ರ ಸಮಾಜವು ಶಾಂತಿಯುತವಾಗಿ ಗುಡ್ಡಗಾಡಿನಲ್ಲಿ ವಾಸವಾಗ್ತಕ್ಕಂಥ ಜನ. ಇಂಥ ಒಂದು ಮುಗ್ಧ ಜನರಲ್ಲಿ ಮೊನ್ನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕಿನ ಕಡೂರು ತಾಲೂಕು ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂಥ ದುರ್ಗಾನಗರದಲ್ಲಿ ಭೋವಿವಡ್ರ ಸಮಾಜದ ಬಡಾವಣೆಯ ಮಹಿಳೆ ಬಾಲ್ಯಾವಸ್ಥೆಯಲ್ಲಿ 18 ವರ್ಷ ಇರತಕ್ಕಂಥ ಒಬ್ಬ ಹುಡುಗಿ ಒಂದು ಇನ್ಸ್ಟಾಗ್ರಾಮದಲ್ಲಿ ಇತ್ತಿತ್ತಲಾಗಿ ಮೊಬೈಲ್ ಹಾವಳಿಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳಿಗೆ ಈ ನಮ್ಮದ ಒಂದು ಕಡು ಬಡವ ಮತ್ತು ದಲಿತ ಹುಡುಗಿ ಒಂದು ಅಮಾಯಕರ ಕಾಮುಕರ ಒಂದು ಕೈಗೆ ಬಲಿಯಾದಂಥ ಘಟನೆ ಜರುಗಿದೆ. ಆ ಜರುಗಿದ ನಂತರ ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆಯಿತು. ಅವರಿಬ್ಬರ ಸ್ನೇಹ ಸಂಬಂಧ ಬೆಳೀತು 2-3 ದಿನದಲ್ಲಿ ಅಷ್ಟೇ. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಕಾಮಿತರು ಜಿಹಾದ್ ಟೈಪ್ ಆ ಸಮುದಾಯದ ಅಷ್ಟೇ ಅಲ್ಲ, ಇತ್ತಿತ್ತಲ್ಲಿ ಆಗ್ತಕ್ಕಂಥ ಎಲ್ಲ ಕಾಮುಕರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ. ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಅವಳಲ್ಲಿ ಸಲಿಗೆಯನ್ನೇ ಬೆಳೆಸಿಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗೋದು ಹೊಂಚಾಕಿ ಮಧ್ಯದಲ್ಲಿ ಅವರ ಸ್ನೇಹಿತನ ಒಂದು ಸಹಾಯ ಪಡೆದು ಎಳನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮಧ್ಯೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರ್ದಂಥ ಸಂದರ್ಭದಲ್ಲಿ 4 ಜನ ಸೇರಿ ಅಲ್ತಾಫ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂಥ ಪ್ರದೇಶದಲ್ಲಿ ಹೋಗಿ ಮನಬಂದಂತೆ ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಪ್ರಜ್ಞೆಯನ್ನು ತಪ್ಪಿ ಪ್ರಜ್ಞಾಹೀನಳಾದಂಥ ಒಂದು ಸ್ಥಿತಿಯಲ್ಲಿ ಮತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ. ಅಂಥ ಒಂದು ಕಾಮುಕ ಅಲ್ತಾಫನ ಒಂದು ಗ್ಯಾಂಗಿಗೆ ಪೊಲೀಸು ಕಟ್ಟ ಕಡೆ ಇಂಥ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ ಆಗ ಸಾರ್ವಜನಿಕವಾಗಿ ಅವರಿಗೆ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಕೆಲಸ ಪೊಲೀಸರು ಮಾಡಬೇಕು. ಹೇಗೆ ಆಂಧ್ರ ಪ್ರದೇಶದಲ್ಲಿ ಆದಂಥ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟರ್ ಮಾಡಿ ಒಗೆದರಲ್ಲ, ಇವರಿಗೆ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿದರೆ ಮುಂದೆ ಬರ್ತಕ್ಕಂಥ ಜನರಿಗೆ ಇಂಥ ಹೇಸಿ ಕೆಲಸ ಎಷ್ಟು ಪ್ರಕರಣಗಳು ದಿಲ್ಲಿಯಲ್ಲಿ ಆಯಿತು, ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಆಯಿತು, ಚುನಾವಣೆ ಪೂರ್ವದಲ್ಲಿ ಆಯಿತು. ಅಂಜಲಿ ಪ್ರಕರಣ ತಗೊಳ್ರಿ. ಆದರೆ ಇವತ್ತಿನ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೂಢ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೌಢ್ಯತನಲ್ಲಿರ್ತಕ್ಕಂಥ ಕಾಮುಕ ಜನರಿಗೆ ಒಂದು ಶಿಕ್ಷೆ ಆಗಬೇಕಪ್ಪ ಅಂತಂದ್ರೆ ಸರ್ಕಾರ ಒಂದು ವಿಶೇಷವಾದಂಥ ಕಾನೂನು ತರಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಗಮನ ಹರಿಸಬೇಕು. ಇಂಥ ಒಂದು ಭಯ ಇದೆ ಅಂದಮೇಲೆ ನಾವು ಮಾಡಬಾರ್ದಂತಕ್ಕಂಥದ್ದು ಭಯ ಜನರಲ್ಲಿ ಆ ಕಾಮುಕರಲ್ಲಿ ಬರಬೇಕು. ಈಗ ನೋಡಿ, ಯಾವುದೂ ಭಯ ಇಲ್ಲ. 10 ವರ್ಷ ಶಿಕ್ಷೆ ಆಗಬೇಕಂತಂದ್ರೆ ಅವ್ರು ಹೆದರಲ್ಲ. 10 ವರ್ಷಕ್ಕೆ ಎಂಥದ್ದು ಒಂದು ಕೃತ್ಯವನ್ನು ಹೆಸರು ಕೊಡ್ತಾ ಏನು ಬಿಡಪ್ಪ ಇದು 10 ವರ್ಷದ ವ್ಯವಸ್ಥೆ ಅದಲ್ಲ, ಏನಾಗಬೇಕಾಗ್ಯದ ದ್ವೇಷ ಇಟ್ಟುಕೊಂಡು ಹಸು ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗಲಿ ಲವ್ ಜಿಯಾದಾಗಲಿ ಇದು ಮಾಡಬೇಕು, ಏನು ವ್ಯತ್ಯಾಸ ಆಗಲ್ಲ. ಈಗಾಗಲೇ ಹಿಂದೆ 2-3 ಪ್ರಕರಣಗಳು ಇದೇ ರೀತಿ ಮಾಡಿದ್ದೀನಿ, ತಪ್ಪಿಸ್ಕೊಂಡಿದ್ದೀನಿ, ಮತ್ತೆ ಪುನಃ ತಪ್ಪಿಸ್ಕೋಬಹುದು. 10 ವರ್ಷದಲ್ಲಿ 100 ಜನಕ್ಕೆ ನಾನು ಹಾಳು ಮಾಡಬೇಕಂತ ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳೆತಕ್ಕಂಥ ಇಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು, ಕಾನೂನು ಅಳವಡಿಸಬೇಕು. ಅವಾಗಲೇ ಇದು ಒಂದು ಕಾಮುಕ ಕೃತ್ಯ ಕಡಿಮೆ ಆಗ್ತದೆ.
ಮತ್ತು ಮಹಿಳೆಯರು, ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು, ಮಧ್ಯರಾತ್ರಿಯಲ್ಲಿ ತಿರುಗಾಡಬಹುದು, ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರುಗಾಡಬಹುದು. ಇಂಥ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದರೆ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ. ಈಗ ನಾವು ಭೋವಿ ಸಮಾಜದ ಮುಖ್ಯಪ್ಪ ಅಂತಂದ್ರೆ ಬೆಳವಡಿ ಯಲ್ಲಣ್ಣದ ಒಂದು ಕ್ರಾಂತಿವೀರ ಸಂಘಟನೆ ಮತ್ತು ಭೋವಿ ಜಿಲ್ಲಾ ಸಮಾಜದ ವತಿಯಿಂದ ಹಾಗೂ ವಿವಿಧ ಸಂಘಟನೆ ಬೆಂಬಲದೊಂದಿಗೆ ನಾವು ಈಗ ಮೊದಲಾಗಿ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರ ಕೊಡ್ತಾ ಇದ್ದೀವಿ. ಅವರೇ 4 ಜನ ಕಾಮಕರಿಯನ್ನು ಕೃತ್ಯವನ್ನು ಎಸಗಿದ್ದಾರೆ, ತಕ್ಷಣ ಅವ್ರಿಗೆ ಬಂಧಿಸಬೇಕು. ಈಗಾಗಲೇ ಒಬ್ಬರಿಗೆ ಅಲ್ತಾಫನಿಗೆ ನೀವು ಬಂಧಿಸಿದ್ದೀರಿ, ಅವ್ರ ಮನೆಗೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ತಂದು ವಿಚಾರಣೆ ಮಾಡಬೇಕು. ಇದೇನು ಮಾಡಿದಾರೋ ನಿರಂತರವಾಗಿ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿದ ಅವರಿಗೆ ಶಿಕ್ಷೆಗೆ ಗುರಿಪಡಿಸಬೇಕಂತ ಹೇಳಿ ತಿಳ್ಕೊಂಡು ನಾವು ಭೋವಿ ವಡ್ಡರ ಸಮಾಜ ಜಿಲ್ಲಾ ವತಿಯಿಂದ ನಾವು ಅಧ್ಯಕ್ಷರು ಸಿದ್ದರಾಮ ದಂಡಗುಲ್ಕರ್ ಅವರು, ಭೀಮಾಶಂಕರ್ ಅವರು, ನಮ್ಮ ಶಿವಶಂಕರ್ ಅವರು ಮತ್ತು ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು, ಸಮಾಜದ ಎಲ್ಲ ನಾಯಕರು, ಅರ್ಜುನ್ ಚೌಗ್ರಿ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರು ಬಂದಿದ್ದಪ್ಪ ಅಂತಂದು ನಮ್ಮ ಹಳ್ಳಿಲಿ ಏನಪ್ಪ ಅಂತಂದ್ರೆ ನಮ್ಮ ಹುಡುಗಿಗಾದಂಥ ಒಂದು ಅನ್ಯಾಯವನ್ನು ತಾವು ಸರಿಪಡಿಸಬೇಕು. ಮಾಡಿದಂಥ ಒಂದು ಕೃತ್ಯ ಎಸಗಿದಂಥ ಒಂದು ಕುರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ನಾವು ಸಮಾಜದಿಂದ ಒತ್ತಾಯ ಮಾಡ್ತೀವಿ. ಸಿದ್ದರಾಮ ದಂಡಗುಲ್ಕರ್ ಅಂತೇಳಿ ರಿಟೈರ್ಡ್ AWE PWD ಹಾಗೂ ಜಿಲ್ಲಾ ಭೋವಿ ಸಮಾಜದ ಒಂದು ಮುಖಂಡ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಭೋವಿ ಸಮಾಜ ಅಧ್ಯಕ್ಷರು ಹಾಗೂ ಬೆಳವಡಿ ಯಲ್ಲಣ್ಣ ಸಮಾಜದ ಅಧ್ಯಕ್ಷರು ಹಾಗೂ ನಮ್ಮ ಭೋವಿ ಸಮಾಜದ ಗುತ್ತಿಗೆದಾರರು ಹಾಗೂ ಭೋವಿ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಂಘಟನೆಯ ಎಲ್ಲ ಮುಖಂಡರು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಏನು ಕೊಡ್ತಾ ಇದ್ವಿ ಅಂತಂದರೆ, ಈಗಾಗಲೇ ನಮ್ಮ ಭೋವಿ ಸಮಾಜದ ಮಾಜಿ ಅಧ್ಯಕ್ಷರಾದ ತಿಪ್ಪಣ್ಣ ವಡಿರಾಜ್ ಅವರು ಸವಿಸ್ತರವಾಗಿ ತಮಗೆ ಹೇಳಿದರು. ಕಾರ್ಕಳದಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ನಮ್ಮ ಭೋವಿ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಘಟನೆ ನಮ್ಮ ಭಾರತ ಸಂಸ್ಕೃತಿಗೆ ವಿರುದ್ಧವಾಗಿರ್ತದೆ. ನಮ್ಮ ಭಾರತ ಸಂಸ್ಕೃತಿ ಹೆಂಗಿರ್ತಂದರೆ ಒಂದು ಸ್ತ್ರೀ ಗೌರವ, ಸ್ತ್ರೀ ರಕ್ಷಣೆ ಅಂತಕ್ಕಂಥ ಒಂದು ದೇಶ. ಆ ಒಂದು ನಿಟ್ಟಿನಲ್ಲಿ ನಾವು ಬಾಳ್ತಕ್ಕಂಥ ದೇಶ. ಇಂಥ ದೇಶದಲ್ಲಿ ಇಂಥ ಅಹಿತಕರ ಘಟನೆಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಉತ್ತರ ಪ್ರದೇಶದಲ್ಲಿ ಆಗಲಿ ಮತ್ತು ಬೇರೆ ಬಿಹಾರದಲ್ಲಾಗಲಿ, ಕರ್ನಾಟಕದಲ್ಲಿ ಪದೇ ಪದೇ ಆಗ್ತಾ ಇದ್ದಾವೆ, ಆಂಧ್ರದಲ್ಲಾಗಲಿ ಪದೇ ಪದೇ ಆಗ್ತಾ ಇದೆ. ಯಾಕಂತಂದರೆ ಇಂಥ ಈ ದುಶ್ಚಟಗಳನ್ನು, ಇಂಥ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಯಾವುದೇ ಭಯ ಇರುವುದಿಲ್ಲ. ಭಯ ಇತ್ತಂತಂದರೆ ಯಾವುದೇ ಮನುಷ್ಯ ಅದು ಮಾಡಲಿಕ್ಕೂ ಆಗಂಗಿಲ್ಲ. ನಮ್ಮ ಸರ್ಕಾರ ಒಂದು ದಿಟ್ಟ ನಿರ್ಧಾರ, ಒಂದು ದಿಟ್ಟ ಶಿಕ್ಷೆ ಇಂಥ ಕೃತ್ಯಗಳಿಗೆ ಎಸಗಿದವರಿಗೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಅವಾಗಿಂದಾಗಲೇ ಮರಣದಂಡನೆ, ಅವಾಗಿಂದಾಗಲೇ ಶೂಟೌಟ್, ಈ ಒಂದು ಕೃತ್ಯ ಎಸಗೋರಿಗೆ ಶೂಟೌಟ್ ಅಂತಕ್ಕಂಥದ್ದೊಂದು ಕಾನೂನು ಮಾಡಿ ಒಂದು ಭಯ ಹುಟ್ಟಿಸಿದ್ರೆ ಇಂಥ ಕರ್ತವ್ಯಗಳನ್ನು ಯಾರು ಮುಂದೆ ಮಾಡಂಗಿಲ್ಲ ಅಂತ ನಂದು ಒಂದು ನಮ್ಮ ಸಮಾಜ ವತಿ ಒಂದು ಕಳಕಳಿ ಮನವಿ. ಆ ರೀತಿಯಾಗಿ ನಮ್ಮ ಒಂದು ಸಮಾಜದ ಮಹಿಳೆಗೆ ಈ ಒಂದು ರೀತಿ ಅನ್ಯಾಯ ಆಗಿದೆಯಲ್ಲ, ಇದಕ್ಕೆ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅವರಿಗೆ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಿ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕು. ಹಾಗೂ ಅವರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕಂತ ಹೇಳಿ ನಾವು ಇವೆಲ್ಲ ಸಂಘಟನೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಹಾಗೂ ವ್ಯಕ್ತಪಡಿಸ್ತಾ ಇದ್ವಿ ಮನವಿಯನ್ನು. ಸಿದ್ದರಾಮ ದಂಡಗುಲ್ಕರ್, ರಿಟೈರ್ಡ್ AWE ಮತ್ತು ಸಮಾಜದ ಮುಖಂಡರು. ಭೋವಿ ಸಮಾಜದ ಇವತ್ತಿಗೆ ಅತ್ಯಾಚಾರ ಮಾಡಿದ ಆರೋಪಿಗಳೊಂದಿಗೆ ಗಲ್ಲಿಗೇರಿಸಲೇಬೇಕು. ಅತ್ಯಾಚಾರ ಎಸಗಿದ ಕಾಮಕರನ್ನು ಗಲ್ಲಿಗೇರಿಸಲೇಬೇಕು.